ಎಲ್ಲರಿಗೂ ನಮಸ್ಕಾರ ಬಸ್ಸು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಆಲ್ಮೋಸ್ಟ್ ಆಫ್ ಆಫ್ ದ ಲೀಗ್ ಸ್ಟೇಜು ಅಂದರೆ ಗ್ರೂಪ್ ಸ್ಟೇಜು ಕಂಪ್ಲೀಟ್ ಆಗ್ತಾ ಬಂದಿದೆ. ಎರಡೆರಡು ಮ್ಯಾಚ್ ಎಲ್ಲರದು ಕಂಪ್ಲೀಟ್ ಆಗಿದೆ. 3 ಮ್ಯಾಚ್ ಕೆಲವು ಟೀಮ್ಗಳದ್ದು ಗ್ರೂಪ್ ಇದು ಕಂಪ್ಲೀಟ್ ಆಗಿದೆ. ಸೊ ಇವಾಗ ಕರೆಂಟ್ ಪಾಯಿಂಟ್ಸ್ ಟೇಬಲ್ನ ನೋಡ್ತು ಅಂತ ಅಂದರೆ ಮಗ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಇದೆಯಲ್ಲ, ಇದು ಅಲ್ಟಿಮೇಟ್ ಆಗಿ ಕಾಣಿಸ್ತಾ ಇದೆ. ಏನ್ ಗುರು ಇದು ಈ ಸ್ಟೇಜಲ್ಲೇ ಈ ತರ ಇನ್ನು ಸೂಪರ್ 8ಗೆ ಹೋಗ್ಬಿಟ್ರೆ ಇನ್ನು ಯಾವ ತರ ಗುರು ಕಾಂಪಿಟೇಷನ್ ಅನ್ನೋ ತರ ಅನ್ನಿಸ್ತಾ ಇದೆ. ಗ್ರೂಪ್ ಬಿ ಮತ್ತೆ ಸಿ ನೋಡ್ತು ಅಂತ ಅಂದಾಗ ಗ್ರೂಪ್ ಎ ಮತ್ತೆ ಡಿ ಅಷ್ಟು ಮಟ್ಟಿಗೆ ಕಾಂಪಿಟೇಷನ್ ಏನಿಲ್ಲ. ಕ್ಲಾರಿಟಿಯಾಗಿ ಹೇಳ್ಬೋದು ನಾವು, ಇಲ್ಲ ಗುರು ಕ್ಲಿಯರ್ ಕಟ್ ಆಗಿ ಇರೋರು ಕ್ವಾಲಿಫೈ ಆಗ್ತಾರೆ ಅಂತ. ಸೊ ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡಿದ್ರಿ, ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. 4 ಗ್ರೂಪ್ಗಳದ್ದು ಫಸ್ಟ್ ಗ್ರೂಪ್ ಎ ವಿಚಾರಕ್ಕೆ ಬಂತು ಅಂತ ಅಂದಾಗ ಇಂಡಿಯಾ ಮತ್ತೆ ಪಾಕಿಸ್ತಾನ ಆಸ್ ಎಕ್ಸ್ಪೆಕ್ಟೆಡ್ ಟಾಪ್ ಅಲ್ಲಿ ಇದ್ದಾರೆ. ಫಸ್ಟ್ ಅಂಡ್ ಸೆಕೆಂಡ್ ಪೊಸಿಷನ್ ಇದ್ದಾರೆ. ಇದೇ ಎಕ್ಸ್ಪೆಕ್ಟೇಷನ್ ನಮಗೆ ಇದ್ದಿದ್ದು. ಈ ಗ್ರೂಪ್ ಇಂದ ಇಂಡಿಯಾ ಮತ್ತೆ ಪಾಕಿಸ್ತಾನ ಕ್ವಾಲಿಫೈ ಆಗ್ತಾರೆ ಅಂತ. ಟಾಪ್ 2 ಟೀಮ್ಸು ಎಲ್ಲ ಗ್ರೂಪಲ್ಲೂ ಕೂಡ ಸೂಪರ್ 8ಗೆ ಕ್ವಾಲಿಫೈ ಆಗ್ತಾರೆ. ಇಲ್ಲಿ USA ಕಾಂಪಿಟೇಷನ್ ಕೊಟ್ಟರು ಅಷ್ಟೇ, ಬಟ್ ಅದನ್ನ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಇನ್ನು ಇರೋದು 1 ಮ್ಯಾಚು, ಅದನ್ನ ಗೆಲ್ತಾರೋ ಗೆಲ್ಲದಿಲ್ವೋ ಓಕೆ, ಅದು ಗೆದ್ರೂ ಕೂಡ ಅವ್ರು ಕ್ವಾಲಿಫೈ ಆಗುವಂಥ ಚಾನ್ಸಸ್ ಏನಿದೆ ಅದು ತೀರಾ ಕಮ್ಮಿ. ಆಗೋದಿಲ್ಲ ಅಂತಲೇ ಹೇಳ್ಬೇಕು. 2 ಮ್ಯಾಚ್ ಗೆದ್ಬಿಟ್ಟು ಕ್ವಾಲಿಫೈ ಆಗೋದಕ್ಕಾಗೋದಿಲ್ಲ, 3 ಮ್ಯಾಚ್ ಗೆಲ್ಲೇಬೇಕು. ಆ್ಯಂಡ್ ನೆದರ್ಲ್ಯಾಂಡ್ಸ್ ಅಂತ ಬಂದಾಗ ಇವರು ಕೂಡ ಅಷ್ಟೇ. ಫಸ್ಟ್ ಮ್ಯಾಚ್ ಪಾಕಿಸ್ತಾನ ಅಗೇನ್ಸ್ಟ್ ಕಾಂಪಿಟೇಷನ್ ಕೊಟ್ಟರು, ಆಮೇಲೆ ಒಂದು ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಇಂಡಿಯಾ ಅಗೇನ್ಸ್ಟ್ ಒಂದು ಮ್ಯಾಚ್ ಇದೆ, ಆ ಮ್ಯಾಚ್ನ ಸೋಲ್ತಾರೆ, ಎಲ್ಲರಿಗೂ ಗೊತ್ತಿರೋದೆ. ಇವರು ಕೂಡ ಕ್ವಾಲಿಫೈ ಆಗೋಕ್ಕಾಗಲ್ಲ. ಆ್ಯಂಡ್ ನಮೀಬಿಯಾ ಇನ್ನು 2 ಮ್ಯಾಚ್ ಇದೆ, ಅದು ಯಾರ ಮೇಲೆ ಗೆಲ್ತಾರೋ ಯಾರ ಮೇಲೆ ಬಿಡ್ತಾರೋ ಗೊತ್ತಿಲ್ಲ. ಅದನ್ನು ಕೂಡ ಸೋಲುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಪಾಕಿಸ್ತಾನ ಅಗೇನ್ಸ್ಟ್ ಬೇರೆ ಇದೆ, ಪಕ್ಕ ಹೊಡಿತಾರೆ. ಆ್ಯಂಡ್ ಇಂಡಿಯಾ ಮತ್ತು ಪಾಕಿಸ್ತಾನ ಖಂಡಿತ ಕ್ವಾಲಿಫೈ ಆಗ್ತಾರೆ. ಇಂಡಿಯಾ ಫಸ್ಟ್ ಪೊಸಿಷನ್ ಕ್ವಾಲಿಫೈ ಆಗ್ಬೋದು, ಅಥವಾ ಮೇಲ್ಗಡೆ ಪಾಕಿಸ್ತಾನ ಕ್ವಾಲಿಫೈ ಆಗ್ಬೋದು. ಒಟ್ಟಲ್ಲಿ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ 2 ಕಂಟ್ರಿಗಳು ಸೂಪರ್ 8ಗೆ ಎಂಟ್ರಿ ಕೊಡೋದಂತೂ ಖಚಿತ. ಗ್ರೂಪ್ ಇದು ಒಂಥರ ಕ್ಲಿಯರ್ ಕಟ್ ಕ್ಲಾರಿಟಿ ಸಿಕ್ಬಿಟ್ಟಿದೆ. ಬಟ್ ಗ್ರೂಪ್ ಬಿಗೆ ಹೋಗೋಕ್ಕಿಂತ ಮುಂಚೆ ಗ್ರೂಪ್ ಡಿಗೆ ಹೋಗ್ಬಿಡೋಣ, ಯಾಕಂದರೆ ಬಿ ಮತ್ತು ಸಿ ಸ್ವಲ್ಪ ಟ್ರಿಕಿ ಆಗಿದೆ. ಗ್ರೂಪ್ ಡಿ ಅಂತ ಬಂದಾಗ ನ್ಯೂಜಿಲ್ಯಾಂಡು, ಸೌತ್ ಆಫ್ರಿಕಾ ಇದು ಎಕ್ಸ್ಪೆಕ್ಟೆಡ್. ಅಫ್ಘಾನಿಸ್ತಾನ ಅಪ್ಸೆಟ್ಗಳು ಕೊಡ್ಬೋದು ಅಂತ ಅನ್ಕೊಂಡಿದ್ವಿ, ಬಟ್ ಯಾವುದೇ ಅಪ್ಸೆಟ್ ಕೊಡೋಕ್ಕಾಗಿಲ್ಲ. ಅವರು 2 ಮ್ಯಾಚ್ನ ಸೋತಿದ್ದಾರೆ. ಬುಡುಕ್ ಬಂದರೂ ಕೂಡ ಮ್ಯಾಚ್ನ ಸೋತಿರೋವಂಥದ್ದು ಅಫ್ಘಾನಿಸ್ತಾನ. ಬಟ್ ಅಫ್ಘಾನಿಸ್ತಾನ ಅಂತ ಟೀಮು ಸೂಪರ್ 8ಅಲ್ಲಿ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ನನಗಂತೂ ಖುಷಿ ಆಗ್ತಾ ಇತ್ತು. ನಾನು ಅಫ್ಘಾನಿಸ್ತಾನಿಗೆ ಸಪೋರ್ಟ್ ಮಾಡ್ತಾ ಇದ್ದೆ, ಇಲ್ಲಾದರೂ ಅಫ್ಘಾನಿಸ್ತಾನ ಗೆಲ್ಬೇಕಂತ. ಬಟ್ ನ್ಯೂಜಿಲ್ಯಾಂಡ್ ಮತ್ತು ಸೌತ್ ಆಫ್ರಿಕಾ ಅಳಿನಿಗೆ ಒನ್ ಡೇ ಕ್ವಾಲಿಟಿ ಟೀಮ್ಗಳೇ, ಮೇನ್ ಮೆಂಬರ್ಸ್ಗಳು ಅವರೇ ಒಂಥರ ಈ ಒಂದು ಗ್ರೂಪಲ್ಲಿ ಮುಂದೆ ಇದ್ದಿದ್ದು. ಅಂದರೆ ಪ್ರಿಡಿಕ್ಷನ್ ಪ್ರಕಾರ ನ್ಯೂಜಿಲ್ಯಾಂಡ್ ಮತ್ತು ಸೌತ್ ಆಫ್ರಿಕಾ ಕ್ವಾಲಿಫೈ ಆಗ್ತಾರೆ ಈ ಒಂದು ಗ್ರೂಪಲ್ಲಿ ಇದ್ದಿದ್ದು. ಆಸ್ ಎಕ್ಸ್ಪೆಕ್ಟೆಡ್ ಇವರಿಬ್ಬರು ಕೂಡ ಟಾಪಲ್ಲಿ ಇದ್ದಾರೆ. ಆ್ಯಂಡ್ ಅಫ್ಘಾನಿಸ್ತಾನ ಇರೋಂಥ 2 ಮ್ಯಾಚ್ ಇದ್ರು ಕೂಡ ಕ್ವಾಲಿಫೈ ಆಗೋದಕ್ಕಾಗೋದಿಲ್ಲ. ಆ್ಯಂಡ್ UAE ಇದನ್ನು ಕನ್ವರ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ. ನ್ಯೂಜಿಲ್ಯಾಂಡ್ ಮತ್ತು ಸೌತ್ ಆಫ್ರಿಕಾನ ಎದುರಾಕೊಂಡು ಇವರು ಕನ್ವರ್ಟ್ ಮಾಡ್ತಾರೆ ಅಂತ ನಂಗಂತೂ ಅನ್ನಿಸ್ತಿಲ್ಲ. ಆ್ಯಂಡ್ ಕ್ಯಾನಡಾ ಊಸ್ಟ್ ಆಗೋಗ್ಬಿಟ್ಟಿದೆ. ಇನ್ನು 2 ಮ್ಯಾಚ್ 2ಕ್ಕೂ ಕೂಡ ಸೋಲ್ತಾರೆ ಅಂತ ಅನ್ನಿಸ್ತಿದೆ. 2 ಸೋಲ್ತಾರೆ ಅಂತ ಕಾಣಿಸ್ತಾ ಇದೆ ಗುರು ಕೆನಡಾ ನೋಡ್ತು ಅಂತ ಅಂದಾಗ. ಸುಮ್ಮನೆ ಶಾಸ್ತ್ರಕ್ಕೆ ಬಂದಿರೋ ಹತ್ರ ಕಾಣಿಸ್ತಾ ಇದೆ. ಆ್ಯಂಡ್ ಗ್ರೂಪ್ ಬಿ ನೋಡಿ ಯಾವ ಥರ ಇದೆ ಅಂತ. ಶ್ರೀಲಂಕಾ, ಜಿಂಬಾಬ್ವೆ, ಆಸ್ಟ್ರೇಲಿಯಾ, ಐರ್ಲೆಂಡ್ ಆ್ಯಂಡ್ ಒಮಾನ್. ಐರ್ಲೆಂಡ್ 2-2 ಸೋತಿದ್ದಾರೆ, ಒಮಾನ್ 2-2 ಸೋತಿದ್ದಾರೆ, ಶ್ರೀಲಂಕಾ 2-2 ಗೆದ್ದಿದ್ದಾರೆ, ಜಿಂಬಾಬ್ವೆ 2-2 ಗೆದ್ದಿದ್ದಾರೆ, ಆಸ್ಟ್ರೇಲಿಯಾ 2-1 ಗೆದ್ದಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ಇಲ್ಲಿ ಫೇವರೇಟ್ಸ್ ಆಗಿದ್ರು ಈ ಒಂದು ಗ್ರೂಪಲ್ಲಿ ಕ್ವಾಲಿಫೈ ಆಗ್ತಾರೆ ಅಂತ. ಬಟ್ ಇವಾಗ ಶ್ರೀಲಂಕಾ ಕ್ವಾಲಿಫೈ ಆಗೋ ಥರ ಸೀನ್ ಕಾಣಿಸ್ತಾ ಇದೆ. ಆಸ್ಟ್ರೇಲಿಯಾ ಎಕ್ಸಿಟ್ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ಜಿಂಬಾಬ್ವೆಗೆ ಇದೇ ಮ್ಯಾಚು ಶ್ರೀಲಂಕಾ ಅಗೇನ್ಸ್ಟು, ಆ್ಯಂಡ್ ಒಮಾನ್ ಅಗೇನ್ಸ್ಟು, ಐರ್ಲೆಂಡ್ ಅಗೇನ್ಸ್ಟು ಇದೆ ಅವರಿಗೆ, ಜಿಂಬಾಬ್ವೆ ಅವರಿಗೆ. ಇಲ್ಲಿ ನೋಡಿ ಆಸ್ಟ್ರೇಲಿಯಾ ಅವರಿಗೆ ಶ್ರೀಲಂಕಾ ಅಗೇನ್ಸ್ಟ್ ಇದೆ, ಆ್ಯಂಡ್ ಇನ್ನೂ ಒಂದು ಒಮಾನ್ ಅಗೇನ್ಸ್ಟ್ ಇದೆ. ಒಮಾನ್ ಅಗೇನ್ಸ್ಟು ಗೆಲ್ತಾರೆ ಅಂತ ಅನ್ಕೊಳ್ಳೋಣ, ಬಟ್ ಶ್ರೀಲಂಕಾ ಅಗೇನ್ಸ್ಟು ಗೆಲ್ಲೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಆಸ್ಟ್ರೇಲಿಯಾಗೆ. ಇಲ್ಲ ಅಂತಂದರೆ ಇವ್ರು 2 ಮ್ಯಾಚ್ ಗೆದ್ಬಿಟ್ಟೆಲ್ಲ ಕ್ವಾಲಿಫೈ ಆಗುವಂಥ ಸೀನೇ ಇಲ್ಲ. ಅಲ್ಲಿ ನೆಟ್ ರನ್ ರೇಟ್ ನೋಡ್ತು ಅಂತಂದರೆ ಜಿಂಬಾಬ್ವೆ ಅವ್ರಿಗಿಂತ ಕೆಳಗಡೆ ಇದೆ. ಅವ್ರಿಗಿಂತ ಏನು ಜಾಸ್ತಿ ನೆಟ್ ರನ್ ರೇಟ್ ಮೇಂಟೈನ್ ಮಾಡಿಲ್ಲ ಇವರು. ಸೊ ಅವ್ರು ಸಗದಾಗ ರನ್ ರೇಟ್ನ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಶ್ರೀಲಂಕಾ ಅಂತೂ ಕ್ರೇಜಿಯಾಗಿ ನೆಟ್ ರನ್ ರೇಟ್ನ ಮೇಂಟೈನ್ ಮಾಡಿದ್ದಾರೆ. ಇರೋವಂಥವ್ರದಲ್ಲಿ ಅವ್ರದ್ದೇ ಒಂಥರ ಹೈಯೆಸ್ಟ್ ಥರ ಕಾಣಿಸ್ತಿದೆ. ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದರೆ ಶ್ರೀಲಂಕಾದವ್ರದ್ದೇ ಹೈಯೆಸ್ಟು, ಅದಾದಮೇಲೆ ಇಂಡಿಯಾದವ್ರದ್ದು ನೆಟ್ ರನ್ ರೇಟ್ ಅಂತ ಬಂದಾಗ. ಸೊ ಶ್ರೀಲಂಕಾ ಏನಾದ್ರು ಇನ್ ಕೇಸ್ ಏನಾದ್ರು ಗೆದ್ಬಿಡ್ತು ಆಸ್ಟ್ರೇಲಿಯಾ ಮೇಲೆ ಅಂತ ಅನ್ಕೊಳ್ಳಿ, ಅವಾಗ ಆಸ್ಟ್ರೇಲಿಯಾದ ಕತೆ ಮುಗಿಯುತ್ತೆ. ವರ್ಲ್ಡ್ ಕಪ್ಪಲ್ಲಿ ನೆಕ್ಸ್ಟ್ ಸ್ಟೇಜ್ಗೆ ಕ್ವಾಲಿಫೈ ಆಗೋಕ್ಕಾಗೋದಿಲ್ಲ. ಗ್ರೂಪ್ ಸ್ಟೇಜಲ್ಲೇ ಎಕ್ಸಿಟ್ ಕೊಡಬೇಕು ಆಸ್ಟ್ರೇಲಿಯಾ. ಜಿಂಬಾಬ್ವೆ ಅವರು ಇನ್ನು 1 ಮ್ಯಾಚು ಗೆಲ್ತು ಅಂತಂದರೆ ಸಾಕು ಅವರಿಗೆ ಆರಾಮಾಗೆ. ಇನ್ನೊಂದು ಮ್ಯಾಚ್ ಶ್ರೀಲಂಕಾ ಮೇಲೆ ಸೋತ್ರೂ ಕೂಡ ಇನ್ನೂ 1 ಮ್ಯಾಚ್ ಏನಿದೆ ಅವರಿಗೆ ಅದನ್ನು ಗೆಲ್ಬೋದು ಅಂತ ಅನ್ನಿಸ್ತಿದೆ. ಇನ್ನೇನು ಆಸ್ಟ್ರೇಲಿಯಾ ಮೇಲೆ ಇಟ್ರಲ್ಲ ಆಫು ಜಿಂಬಾಬ್ವೆ ಅವರು. ಸೊ ಆದ್ದರಿಂದ ಇಲ್ಲಿ ಆಸ್ಟ್ರೇಲಿಯಾ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತೊಗೊಬೇಕು ಶ್ರೀಲಂಕಾ ಅಗೇನ್ಸ್ಟ್ ಮ್ಯಾಚ್ನ. ಆ್ಯಂಡ್ ಒಮಾನ್ ಅಗೇನ್ಸ್ಟು ಕೂಡ ಸೀರಿಯಸ್ ಆಗಿ ತೊಗೊಳ್ಳೇಬೇಕು, ಯಾಕಂದರೆ ಜಿಂಬಾಬ್ವೆ ಮೇಲೆ ಸೋತೋಗ್ಬಿಟ್ಟಿದ್ದಾರೆ. ಒಮಾನ್ ಹಾಫ್ಗೆ ಫಿಟ್ಬಿಟ್ಟತ್ತು ಅಂತ ಎದುರು ಥರ ಆಗಿದೆ ಇವಾಗ ಅವ್ರಿಗೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಈ ಗ್ರೂಪ್ ಒಂದು ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಕಾಣಿಸ್ತಿದೆ. ಆ್ಯಂಡ್ ಗ್ರೂಪ್ ಸಿ ಕೂಡ ಕ್ರೇಜಿಯಾಗಿ ಕಾಣಿಸ್ತಿದೆ. ವೆಸ್ಟ್ ಇಂಡೀಸು, ಸ್ಕಾಟ್ಲ್ಯಾಂಡು, ಇಟಲಿ, ಇಂಗ್ಲೆಂಡು, ನೇಪಾಳು ಆಫ್ಟರ್ 2 ಮ್ಯಾಚು ಹೆಂಗಿದ್ದಾರೆ ಅಂತಂದರೆ ಇಂಗ್ಲೆಂಡು 4ನೇ ಪೊಸಿಷನ್ಲಿದ್ದಾರೆ, ಇಟಲಿ ಅವ್ರಿಗಿನ್ನ ಮೇಲಿದ್ದಾರೆ ವಿತ್ ಬೆಟರ್ ರನ್ ರೇಟ್ ಮೇಂಟೈನ್ ಮಾಡಿರೋದ್ರಿಂದ. ಸೊ ಅಲ್ಲಿ ಆ್ಯಕ್ಚುಲಿ 2 ಮ್ಯಾಚ್ನ ಆಡಿರೋದ್ರಲ್ಲಿ 1 ಮ್ಯಾಚ್ನ ಗೆದ್ದು 1 ಮ್ಯಾಚ್ನ ಸೋತಿರುವಂಥವ್ರು 3 ಟೀಮ್ಗಳಿದ್ದಾರೆ.
ಸೊ ಇಲ್ಲೇನು 2-2 ಗೆದ್ದಿರೋಂಥವ್ರು 2 ಟೀಮ್ ಏನಿಲ್ಲ. ಸೊ ಎಲ್ಲ ಗ್ರೂಪ್ನ ಗಮನಿಸ್ತು ಅಂತ ಅಂದರೆ 2-2 ಗೆದ್ದಿರೋಂಥವ್ರು ಇಬ್ಬಿಬ್ರು ಸಿಗ್ತಾ ಇದ್ದಾರೆ. ಈ ಗ್ರೂಪಲ್ಲಿ ಇಬ್ಬಿಬ್ರು ಸಿಗ್ತಾ ಇಲ್ಲ. 2-2 ಗೆದ್ದಿರೋಂಥವ್ರು ಒಂದು ಟೀಮ್ ವೆಸ್ಟ್ ಇಂಡೀಸ್ ಆಯಿತು ಅಂತಂದರೆ ಸ್ಕಾಟ್ಲ್ಯಾಂಡು, ಇಟಲಿ ಮತ್ತು ಇಂಗ್ಲೆಂಡು ಒಂದೊಂದು ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಎಲ್ಲ ಗ್ರೂಪೇ ಬೇರೆ, ಈ ಗ್ರೂಪೇ ಬೇರೆ ಅನ್ನೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಸ್ಕಾಟ್ಲ್ಯಾಂಡು ಸಿಕ್ಕಾಪಟ್ಟೆ ಸೈಕ ಕಾಣಿಸ್ತಾ ಇದ್ದಾರೆ. ಇಂಗ್ಲೆಂಡು ಇಲ್ಲಿರುವಂಥ 2-2 ಮ್ಯಾಚ್ನು ಕೂಡ ಗೆಲ್ಲಬೇಕಾಗುತ್ತೆ. ಇವತ್ತೇನು ಮ್ಯಾಚ್ ಇದೆ ಸ್ಕಾಟ್ಲ್ಯಾಂಡ್ ವರ್ಸಸ್ ಇಂಗ್ಲೆಂಡ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಈ ಮ್ಯಾಚ್ ಡಿಸೈಡ್ ಮಾಡುತ್ತೆ ಯಾರು ಮೇಲೆ ಹೋಗ್ತಾರೆ ಯಾರು ಕೆಳಗಡೆ ಬರ್ತಾರೆ ಅಂತ. ಇವತ್ತಿನ ಮ್ಯಾಚ್ ಸ್ಕಾಟ್ಲ್ಯಾಂಡ್ ಅವರು ಗೆದ್ಬಿಡ್ತು ಅಂತ ಅನ್ಕೊಳ್ಳಿ, ಇಂಗ್ಲೆಂಡ್ ಅವರು ಆಸ್ಟ್ರೇಲಿಯಾ ತರ ಮಣ್ಣು ಮುಕ್ಕಬೇಕು. ಅಂದ್ರೆ ಆಸ್ಟ್ರೇಲಿಯಾದವ್ರು ಇನ್ನೂ ಔಟ್ ಆಫ್ ದ ಟೂರ್ನಮೆಂಟ್ ಆಗಿಲ್ಲ, ಬಟ್ ಆ ಥರ ತಗ್ಲಾಕೊಂಡ್ಬಿಡ್ತಾರೆ. ಸಿಕ್ಕಾಪಟ್ಟೆ ಕಷ್ಟಕರವಾಗಿ ಕಾಣಿಸ್ಬಿಡುತ್ತೆ. ಇವಾಗ ಒಂದು ಮ್ಯಾಚ್ ಸೋತಿದ್ದಾರೆ, 2 ಮ್ಯಾಚ್ ಏನಾದ್ರು ಸೋಲ್ತು ಅಂತಂದರೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದ್ಬಿಡುತ್ತೆ ಇಂಗ್ಲೆಂಡ್ ಅವರಿಗೆ. ಎದಳೋದಕ್ಕಾಗದಿಲ್ಲ ಆ ಥರ ಆಗೋಗ್ಬಿಡುತ್ತೆ. ಸ್ಕಾಟ್ಲ್ಯಾಂಡ್ ಮುಂದಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ಇಂಗ್ಲೆಂಡ್ ಅವರು ಈಚೆ ಕಡೆ ಉಳ್ಕೊಬೇಕಾಗುತ್ತೆ. 2 ಸಲ ವರ್ಲ್ಡ್ ಕಪ್ನಾಗ ಗೆದ್ದಿರೋಂಥವ್ರು ಈಚೆ ಕಡೆ ಉಳ್ಕೊಂಡ್ರು ಅಂತಂದರೆ ಅದು ಅವ್ರಿಗೇನೆ ಅವಮಾನ. ಸೊ ಸಿಕ್ಕಾಪಟ್ಟೆ ಸೈಕಾಗಿದೆ. ಇವತ್ತಿನ ಮ್ಯಾಚ್ ಏನಿದೆ ಸ್ಕಾಟ್ಲ್ಯಾಂಡ್ ವರ್ಸಸ್ ಇಂಗ್ಲೆಂಡ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ನೋಡೋಣ ಅದೇನು ಮಾಡ್ತಾರೆ ಅಂತ. ಇಂಗ್ಲೆಂಡ್ ಅವ್ರು ಗೆಲ್ತಾರ? ಅವ್ರು ಆ್ಯಕ್ಚುಲಿ ಇನ್ನೊಂದು ಮ್ಯಾಚ್ ಇರೋದು ಈಸಿ ಇದೆ, ಇಟಲಿ ಮೇಲಿದೆ. ಈ ಮ್ಯಾಚ್ನ ಗೆಲ್ತು ಅಂತಂದರೆ ಇನ್ನೊಂದು ಮ್ಯಾಚ್ನ ಗೆಲ್ತು ಅಂತಂದರೆ ಇಂಗ್ಲೆಂಡ್ ಅವರು ಕನ್ವರ್ಟ್ ಮಾಡ್ಬೋದು. 3 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಚೆನ್ನಾಗಿ ರನ್ ರೇಟ್ನ ಮೇಂಟೈನ್ ಮಾಡ್ತು ಅಂದರೆ ಕ್ವಾಲಿಫೈ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ವೆಸ್ಟ್ ಇಂಡೀಸ್ ಅವ್ರ ಜೊತೆಗೆ. ಸೊ ನೋಡುವ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಇನ್ನು ಗ್ರೂಪ್ ಎ ಮತ್ತು ಗ್ರೂಪ್ ಡಿದು ಬಿಡ್ತು ಅಂತಂದರೆ ಗ್ರೂಪ್ ಇದು ಮತ್ತು ಗ್ರೂಪ್ ಸಿದು ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ಇಂತಿಂಥವ್ರೆ ಕ್ವಾಲಿಫೈ ಆಗ್ತಾರೆ ಅಂತ. ಸೊ ಕಾದು ನೋಡಬೇಕಾಗತ್ತೆ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಗ್ರೂಪ್ ಬಿಲಿ ಮತ್ತು ಗ್ರೂಪ್ ಸಿಲಿ ಯಾವ 2 ತಂಡಗಳು ಕ್ವಾಲಿಫೈ ಆಗ್ತವೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.